ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪಾಪಯ್ಯ ಬಿ. ನಾನು ಹುಟ್ಟಿದ್ದು ಜುಲೈ 23, 1964. ತಂದೆಯ ಹೆಸರು ರಾಮಚಂದ್ರಪ್ಪ, ತಾಯಿ ಲಕ್ಷ್ಮಮ್ಮ, ನನ್ನ ಅಕ್ಕ ಲಕ್ಷ್ಮಮ್ಮ. ಎರಡನೆಯವರು ರುದ್ರಪ್ಪ, ಮೂರನೆಯವರು ಚಿನ್ನಯ್ಯ. ನನ್ನ ತಮ್ಮಂದಿರು ಗಣೇಶ ಹಾಗೂ ಚಂದ್ರಪ್ಪ. ನಮ್ಮದು ತುಂಬು ಕುಟುಂಬ, ಮನೆಯ ತುಂಬಾ ಜನ. ಆದರೆ ನಮ್ಮದು ಕಿತ್ತು ತಿನ್ನುವ ಬಡತನ. ತಂದೆ ರಾಮಚಂದ್ರಪ್ಪ ದಿನವಿಡೀ ಕೆಲಸ ಮಾಡಿ ಸಂಜೆ ಆದರೆ ಹೊಟ್ಟೆ ತುಂಬ ಕುಡಿದು ಮೈ ಮೇಲೆ ಅರಿವು ಇಲ್ಲದಷ್ಟೇ ಬರ್ತಾ ಇದ್ರು. ಪ್ರತಿದಿನ ಇದನ್ನು ನೋಡಿದ ನನ್ನ ತಾಯಿ ಮಕ್ಕಳ ಹಸಿವನ್ನ ನೋಡಲಾರದೆ ಕೆಲಸ ಮಾಡಲು ಹೊರಟರು. ಕೂಲಿ ಮಾಡಿ ನಮ್ಮೆಲ್ಲರ ಹಸಿವನ್ನ ನೀಗಿಸ್ತಾ ಇದ್ರು. ಇಂತಹ ಕಡುಬಡತನದಲ್ಲಿ ಹುಟ್ಟಿದವನೇ ನಾನು. ನಾನು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹಾಗೂ ಪ್ರೌಢ ಶಿಕ್ಷಣವನ್ನು ನನ್ನ ಹುಟ್ಟೂರು ಕಾಗಿನಲ್ಲಿಯಲ್ಲಿ ಮುಗಿಸಿದನು. ನಂತರ PUC ವ್ಯಾಸಂಗಕ್ಕಾಗಿ ಶಿವಮೊಗ್ಗದ ನ್ಯಾಷನಲ್ ಕಾಲೇಜ್ಗೆ ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ಅಭ್ಯಾಸ ಮಾಡಲು ಹೊರಟೆ. ಬಡವನಾದ ನಾನು ಶ್ರೀಮಂತ ಸ್ನೇಹಿತರ ಸಹವಾಸ ಮಾಡಿ ವಿಜ್ಞಾನ ವಿಭಾಗದಲ್ಲಿ ಅನುತ್ತೀರ್ಣನಾಗ್ತೇನೆ. ನಾನು ಅನುತ್ತೀರ್ಣ ಆಗಿದ್ದನ್ನು ಕಂಡು ಇದರಿಂದ ಬೇಸತ್ತ ನನ್ನ ಕುಟುಂಬದವರು, ನಿನ್ನ ಶಿಕ್ಷಣವೇ ಸಾಕು, ಕೂಲಿ ಮಾಡಲು ಬಂದು ಬಿಡು ಎಂದು ಆಗ್ರಹಿಸುತ್ತಾರೆ. ಆದರೆ ನನ್ನವ್ವ, ಅಲ್ಲ ಮಗ, ಅದ್ಯಾರೋ ಏನೋ ಹೇಳಿದ್ರು ಅಂತ ನೀ ಯಾಕೆ ಹಿಂಗೆ ಚಿಂತೆ ಮಾಡಕತ್ತಿ? ನಮ್ಮ ಇಡೀ ಕುಟುಂಬದಲ್ಲಿ ನೀನೊಬ್ಬನೇ ಓದ್ತಿರೋದು. ಏನೇ ಆದರೂ ಮಗ, ನಿನ್ನ ಓದನ್ನು ಬಿಡದೆ ಮುಂದುವರಿಸು ಎಂದು ಪ್ರೀತಿಯಿಂದ ಹೇಳ್ತಾರೆ.
ಆದರೂ ನನ್ನ ಅವ್ವನ ಆಸೆಯಂತೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾನು ಓದಲು ಹೊರಟೆ. ಇನ್ನೇನು ಬಸ್ಸು ಹತ್ತಿದೆ. ಓಡಿ ಬಂದ ನನ್ನ ಅಣ್ಣ ರುದ್ರಪ್ಪ ಬಸ್ಸಿನಿಂದ ನನ್ನನ್ನು ಕೆಳಗೆ ಇಳಿಸ್ದ. ಇದನ್ನು ಕಂಡ ನನ್ನ ಪ್ರಾಥಮಿಕ ಶಾಲೆಯ ಗುರುಗಳಾದ ಹನುಮಪ್ಪ ಗೌಡ್ರು ಅವರು ನನ್ನ ಅಣ್ಣನ ಪ್ರತಿರೋಧಕ್ಕೆ ವಿರುದ್ಧವಾಗಿ ಅವನನ್ನು ಸಂತಹಿಸಿ ನನ್ನನ್ನು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಹಿರೇಕಲ್ಮಠದ ಕಾಲೇಜಿಗೆ ಸೇರಿಸಿದ್ರು. ನಾನು PUC ಮುಗಿಸಿದ ನಂತರ ಇಂಟರ್ನ್ಶಿಪ್ ಕೋರ್ಸ್ ಮಾಡ್ತಾ ಇರುವಾಗಲೇ ನನಗೆ ಒಂದು ಕೆಲಸಕ್ಕೆ ಆದೇಶ ಬರುತ್ತದೆ. ಆ ಆದೇಶವನ್ನು ನನ್ನ ಅಪ್ಪ ಜೋಪಾನವಾಗಿ ತೆಗೆದುಕೊಂಡು ಬರುವಾಗ ಯಾರಾದರೂ ಆ ಆದೇಶವನ್ನು ಕಸಿದುಕೊಂಡು ಹೋಗ್ತಾರೇನೋ ಅಂತ ತಾನು ಹೊತ್ತಿದ್ದ ಟವೆಲಿನಲ್ಲಿ ಮುಚ್ಚಿ ಬಗ್ಲಲ್ಲಿ ಇಟ್ಕೊಂಡು ಜೋಪಾನವಾಗಿ ಹೊನ್ನಾಳಿಯ ಕಾಲೇಜ್ಗೆ ತಂದು ತಲುಪಿಸ್ತಾರೆ. ಆದೇಶವನ್ನು ನೋಡಿ ನನಗೆ ಎಲ್ಲಿಲ್ಲದ ಸಂತೋಷ ಆಗುತ್ತೆ. ಆ ಆದೇಶದಲ್ಲಿರುವ ಕೆಲಸ ಎಲ್ಲಿ ಎಂದು ನೋಡಿದಾಗ ತೀರ್ಥಹಳ್ಳಿ ತಾಲೂಕಿನ ಅರಗ ಪಕ್ಕದ ಕಡೆಗದ್ದೆಯಲ್ಲಿ ಆಗಿರುತ್ತೆ. ಶಾಲಾ ಶಿಕ್ಷಕರಾಗಿ ಆಯ್ಕೆ ಆಗ್ತೇನೆ. ಆದರೆ ದುರಾದೃಷ್ಟವಶಾತ್ ಅದು ಗುತ್ತಿಗೆ ಆಧಾರದ ನೌಕರಿಯಾಗಿರುತ್ತದೆ. ಆದರೂ ನಾನು ನನ್ನ ಕರ್ತವ್ಯಕ್ಕೆ ಹೊರಡ್ತೇನೆ. ಕಡೆಗದ್ದೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಅಲ್ಲಿ ವಾಸವಾಗಿದ್ದಿದ್ದು ಇದೇ ಕೇಶವಪುರದ HN ಗಿಡ್ಡಪ್ಪ ಗೌಡರ ಮನೆಯಲ್ಲಿ. ಆಗ ನನಗೆ ಧರಿಸಲು ಇದ್ದ ಬಟ್ಟೆ 2 ಜೊತೆ. ನಾನು ಪ್ರತಿ ವಾರ ಊರಿಗೆ ಬರ್ತಾ ಇದ್ದೆ. ಊರಿಗೆ ಬಂದು ಒಂದು ಜೊತೆ ಬಟ್ಟೆಯನ್ನು ತೊಳೆದು ಇಸ್ತ್ರಿ ಮಾಡಿಕೊಂಡು ಪುನಃ ಹೋಗ್ತಾ ಇದ್ದೆ. ಆದರೆ ಒಂದು ದಿನ ಶನಿವಾರ ಶಾಲೆ ಮುಗಿಸಿ ಶಿಕಾರಿಪುರಕ್ಕೆ ಬಂದು ನನ್ನ ಊರಿಗೆ ಹೋಗುವ ಬಸ್ಸನ್ನು ಹತ್ತಬೇಕಿತ್ತು. ಸಂತೆಯ ದಿನವಾದ್ದರಿಂದ ತುಂಬ ರಶ್ ಇತ್ತು. ಕಿಟಕಿ ಸಂದಿಯಿಂದಾನೇ ಬಟ್ಟೆ ಬ್ಯಾಗನ್ನು ಬಸ್ನಲ್ಲಿ ಇಟ್ಟು ಬಾಗಿಲಿನಿಂದ ಹತ್ತಿ ಬರೋದ್ರೊಳಗೆ ಬಟ್ಟೆಯ ಬ್ಯಾಗ್ ಮಾಯವಾಗಿತ್ತು. ಅದೇ ಬೇಸರದಿಂದ ಮನೆಗೆ ಹೋದೆ. ಇದ್ದ ಬಟ್ಟೆಯನ್ನು ತೊಳೆದು ಪುನಃ ಅದೇ ಬಟ್ಟೆಯನ್ನು ಹಾಕಿಕೊಂಡು ಮತ್ತೆ ಶಾಲೆಗೆ ಬಂದೆ. ನಾನು ಪ್ರತಿದಿನ ಒಂದೇ ಜೊತೆ ಬಟ್ಟೆಯನ್ನು ಹಾಕಿಕೊಳ್ಳೋದನ್ನು ನೋಡಿ ಗೌಡರಿಗೆ ಅನುಮಾನ ಬಂತು. ಮಾಸ್ಟ್ರೇ, ಯಾಕೆ ಒಂದೇ ಬಟ್ಟೆಯನ್ನು ಪ್ರತಿದಿನ ಹಾಕೋತಾ ಇದ್ದೀರಿ ಅಂತ ಕೇಳಿದ್ರು. ಇಲ್ಲ, ಬಟ್ಟೆನ ಊರಲ್ಲೇ ಬಿಟ್ಟು ಬಂದಿದ್ದೇನೆ ಎಂದು ಸುಳ್ಳು ಹೇಳಿದೆ. ಆದರೆ ಇದನ್ನು ನಂಬದ ಗೌಡ್ರು ನನ್ನಿಂದ ನಿಜಾನ ಬಾಯಿ ಬಿಡಿಸಿಯೇ ಬಿಟ್ರು. ತಕ್ಷಣವೇ ನಮ್ಮ ಮಗ ನಾಗರಾಜನಿಗೆ ಹೇಳಿ ನಮ್ಮ ಜೀಪಿನಲ್ಲಿ ಹೋಗಿ ನಾವ್ ಯಾವಾಗ್ಲೂ ಕೊಂಡ್ಕೊಳ್ತೀವಲ್ಲ ಬಟ್ಟೆನ, ಆ ಅಂಗಡಿಗೆ ಹೋಗಿ ಮಾಸ್ತ್ರಿಗೆ 4 ಜೊತೆ ಬಟ್ಟೆ ಕೊಡ್ಸ್ಕೊಂಡ್ ಬಾ ಎಂದು ಹೇಳಿದ್ರು. ನಾನು ಅದನ್ನ ತೆಗೆದುಕೊಂಡು ಪ್ರತಿ ವಾರದಂತೆ ಶನಿವಾರ ಊರಿಗೆ ಹೊರಡ್ತಾ ಇದ್ದೆ. ಹೀಗಿರುವಾಗ ಭಾನುವಾರ ನನ್ನೂರಿನಲ್ಲಿ ಇದ್ದು
ಸೋಮವಾರ ನೇರವಾಗಿ ಶಾಲೆಗೆ ಹೋದೆ. ಆಗ ಶಾಲೆಯ ತುಂಬ ಗುಸುಗುಸು. ಆ ಶಾಲೆಯ ಮುಖ್ಯೋಪಾಧ್ಯಾಯರಾದ ವೆಂಕಟಪ್ಪ ಗೌಡ್ರು ನನ್ನನ್ನ ಕೇಳಿದ್ರು, ಮಾಸ್ಟ್ರೇ, ನಿಮಗೊಂದು ವಿಚಾರ ಗೊತ್ತಾ? ನಿಮ್ಮ ಗೌಡ್ರ ಮನೆಯಲ್ಲಿ ಕಳ್ತನ ಆಗಿದೆ ಎಂದ್ರು. ನನಗೆ ಮೈಯೆಲ್ಲ ಬೆವರಿತ್ತು. ಕಾರಣ, ಶುಕ್ರವಾರ ಸಂಜೆ ನನಗೆ ಅವರ ಮನೆಯಲ್ಲಿರುವ ಎಲ್ಲಾ ಒಡವೆಗಳನ್ನ ತೋರಿಸಿ, ನಮ್ಮ ಮನೆಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಒಡವೆ ಇದೆ ಅಂತ ಹೇಳಿದ್ರು. ಆ ದಿನ ಮಲಗಿ ಮರುದಿನ ಊರಿಗೆ ಹೋಗಿ ಬಂದಾಗ ಈ ವಿಷಯ ಕೇಳಿದ್ರೆ ಬೆವರದೇ ಇರಲು ಸಾಧ್ಯನಾ? ಪ್ರತಿದಿನ ಮಧ್ಯಾಹ್ನ ಗೌಡರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೆ. ನಾನು ಆ ದಿನ ಹೆದರಿ ಗೌಡರ ಮನೆಗೆ ಊಟಕ್ಕೆ ಹೋಗ್ಲೇ ಇಲ್ಲ. ನಾನು ಹೋಗೋದಿರೋದನ್ನ ಗಮನಿಸಿದ ಗೌಡ್ರು ಬೈಕ್ ತೆಗೆದುಕೊಂಡು ಶಾಲೆಯ ಹತ್ರನೇ ಬಂದುಬಿಟ್ರು. ಅವರ ಬೈಕಿನ ಶಬ್ದ ಕೇಳಿದಾಗ ನನಗೆ ಎಲ್ಲಿಲ್ಲದ ಭಯವಾಯಿತು. ಆಗ ಅವರು ನನ್ನ ಹತ್ರ ಬಂದವರೇ, ಮಾಸ್ಟ್ರೇ, ಊಟಕ್ಕೆ ಯಾಕೆ ಬರ್ಲಿಲ್ಲ? ನೀವು ಬರ್ದೇ ಇದ್ರೆ ಜನ ನಿಮ್ಮ ಬಗ್ಗೆ ಆಡ್ಕೊಳ್ತಾರೆ. ನಮಗೆ ನಿಮ್ಮ ಮೇಲೆ ಯಾವುದೇ ಅನುಮಾನ ಇಲ್ಲ, ಬನ್ನಿ ಮನೆಗೆ ಎಂದು ಕರೆದರು. ನಾನು ಹೆದರಿದೆ. ಆದರೂ ಗೌಡರ ಮಾತಿನಂತೆ ಮನೆಗೆ ಹೋದೆ. ಮನೆಯಲ್ಲಿ ಸ್ಮಶಾನ ಮೌನ. ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ, ನಾನು ಅವರನ್ನೇ ನೋಡ್ತಾ ಇದ್ದೇನೆ. ಯಾರಿಗೆ ಯಾರೂ ಏನೂ ಹೇಳ್ತಾ ಇಲ್ಲ. ಕೊನೆಗೆ ಗೌಡ್ರು ಹೇಳಿದ್ದು ಒಂದೇ ಮಾತು, ಇಡೀ ಊರಿಗೆ ಊರು ಏನೇ ನಿಮ್ಮ ಬಗ್ಗೆ ಮಾತಾಡಿದ್ರು ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಕದ್ದವರನ್ನ ದೇವರು ಹಿಡಿದುಕೊಡ್ತಾನೆ, ನೀವು ಸುಮ್ಮನೆ ಇರಿ ಎಂದು ಹೇಳಿದ್ರು. ಹೀಗೆ ಸುಮಾರು 2-3 ತಿಂಗಳಾಯಿತು. ನಂತರ ಅವರ ಸಂಬಂಧಿಕರ ಹುಡುಗ ವೆಂಕಟೇಶ ಅರಗ ಗೇಟ್ನ ಬಳಿ ಅವನ ಮನೆ. ಅವನು ನನ್ನನ್ನು ಕೊಂಡ್ಲೂರ್ ಜಾತ್ರೆಗೆ ಹೋಗೋಣ ಬನ್ನಿ ಸರ್ ಎಂದು ಕರೆದ. ಸರಿ, ಹುಡುಗಾಟದ ವಯಸ್ಸು. ಅವನೊಂದಿಗೆ ಜಾತ್ರೆಗೆ ಹೋದೆ. ಅವನಾದರೂ ಬಡವ. ಆದರೆ ಅವನು ಜಾತ್ರೆಯಲ್ಲಿ ಖರೀದಿಸಿದ್ದು ದುಬಾರಿ ವಸ್ತುಗಳನ್ನ, ನನಗೆ ಕೊಡಿಸಿದ್ದು ಕೂಡ ದುಬಾರಿ ತಿನಿಸುಗಳನ್ನ. ಜೊತೆಗೆ ಒಂದು ಕುರಿಯನ್ನು ಕೂಡ ಖರೀದಿಸಿದ. ಜಾತ್ರೆ ಮುಗಿಸಿ ಬಂದ ನಂತರ ಈ ವಿಷಯವನ್ನ ನಾನು ಗೌಡರಿಗೆ ಹೇಳಿದೆ. ಗೌಡರಿಗೆ ಅನುಮಾನ ಬಂತು. ಅತ್ಯಂತ ಬಡವನಾದ ಹುಡುಗ ಹೀಗೆ ಖರ್ಚು ಮಾಡಿದನೆಂದರೆ ಹೇಗೆ ಸಾಧ್ಯ? ಏನು ಕಾರಣ ಎಂದು ಅವನನ್ನೇ ಹಿಂಬಾಲಿಸಿದ್ರು. ಅವನು ಕೋಣಂದೂರಿನ ಬಂಗಾರದ ಅಂಗಡಿಗೆ ಹೋಗೋದನ್ನ ಬರೋದನ್ನ ನೋಡಿದ್ರು. ತಕ್ಷಣವೇ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಅವನನ್ನ ಹಿಂಬಾಲಿಸಿ ಬಂಗಾರದ ಅಂಗಡಿಗೆ ಹೋಗಿ ಮಾಲೀಕನನ್ನ ಎಳೆದು ತಂದ್ರು. ಆಗ ಬಂಗಾರದ ಅಂಗಡಿಯ ಮಾಲೀಕ ಸತ್ಯವನ್ನ ಬಾಯ್ಬಿಟ್ಟ. ಆಗ ಗೊತ್ತಾಯ್ತು, ಅವರ ಸಂಬಂಧಿಕರ ಹುಡುಗಾನೇ ಕಳ್ತನ ಮಾಡಿತು ಅಂತ. ಇದು ನನ್ನ ಜೀವನದಲ್ಲಿ ನಡೆದ ಅತ್ಯಂತ ಭಯಾನಕ ಸನ್ನಿವೇಶ. ಇದು ಮುಗಿಯೋಷ್ಟ್ರಲ್ಲೇ ನನ್ನ ಕರ್ತವ್ಯದ 1 ವರ್ಷದ ಅವಧಿಯೂ ಕೂಡ ಮುಗಿದು ಮುಗಿದ ನಂತರದಲ್ಲಿ ನನ್ನ ಪದವಿಯನ್ನ ಪೂರ್ಣಗೊಳಿಸಿದೆ. 1987ರಿಂದ 92ರವರೆಗೆ ಮಂಡಲ್ ಪಂಚಾಯಿತಿ ಸದಸ್ಯರಾಗಿ 5 ವರ್ಷಗಳ ಕಾಲ ಸಾರ್ವಜನಿಕರ ಸೇವೆಯನ್ನ ಅತ್ಯಂತ ಪ್ರೀತಿಪಾತ್ರರಾಗಿ ಪೂರ್ಣಗೊಳಿಸಿದೆನು. ನಂತರ 1988ರಲ್ಲಿ ಗೌರವ ಶಿಕ್ಷಕರಾಗಿ ಕರ್ತವ್ಯವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಗೂರಿನಲ್ಲಿ ಪ್ರಾರಂಭಿಸಿದೆ. ಇದರ ಜೊತೆಗೆ 1990ರಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆ ಪ್ರಾರಂಭಿಸಿ ಸಂಸ್ಥಾಪಕರಾಗಿ ಮುಂದುವರೆದೆ. ತದನಂತರ ಗುರು ಹಿರಿಯರು ನಿಶ್ಚಯಿಸಿದಂತೆ ನನ್ನ ಅಕ್ಕನ ಮಗಳಾದ ರತ್ನಮ್ಮ ಅವರೊಂದಿಗೆ ಜೂನ್ 2, 1991ರಲ್ಲಿ ವಿವಾಹವಾಯಿತು. ಬಳಪ ಹಿಡಿದ ಭಗವಂತ
ಇರುತ್ತಾನೆ ನಮ್ಮ ಸುತ್ತ ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೇನೋ ಆಗಿ. ನಂತರದಲ್ಲಿ 1992ರಲ್ಲಿ ಬಾಪೂಜಿ ಪ್ರೌಢಶಾಲೆ ಪ್ರಾರಂಭಿಸಿ ಇದರ ಜೊತೆಗೆ 1993 ಫೆಬ್ರವರಿ 22 ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸನಗರ ತಾಲೂಕು ನಂಜುವಳ್ಳಿಯಲ್ಲಿ ಕಾಯಂ ಶಿಕ್ಷಕರಾಗಿ ನೇಮಕಗೊಂಡು ಕರ್ತವ್ಯ ನಿರ್ವಹಿಸುತ್ತೇನೆ. ನನ್ನ ಮಡದಿಯೂ ಕೂಡ ಮಹಿಳಾ ಸಂರಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಮಗೆ ಮುತ್ತಾದ 2 ಹೆಣ್ಣು ಮಕ್ಕಳ ಜನನವಾಯಿತು. ಅವರೇ ಪವಿತ್ರ ಮತ್ತು ಪಲ್ಲವಿ. ಅವರೊಂದಿಗೆ ವರ್ಗಾವಣೆ ಮೂಲಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆ ಹೊಸನಗರ, ತದನಂತರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಡೆಚಿಟ್ಟೆ, ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಪ್ಪನಹಳ್ಳಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಸೂರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಜಂಬೂರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬ್ಲಿಗೊಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದರ ಜೊತೆಗೆ 2011ರಲ್ಲಿ ಬಾಪೂಜಿ ಪ್ಯಾರಾಮೆಡಿಕಲ್ ಕಾಲೇಜ್ ಹಾಗೂ ಬಾಪೂಜಿ ಪದವಿ ಪೂರ್ವ ಕಾಲೇಜ್ ಕೂಡ ಪ್ರಾರಂಭವಾಯಿತು. ಹಾಗೂ ಹೊಸನಗರ ಮತ್ತು ಶಿಕಾರಿಪುರದಲ್ಲಿ SC/ST ನೌಕರರ ಸಂಘದ ಅಧ್ಯಕ್ಷನಾಗಿ ಹಾಗೂ ಹೊಸನಗರದಲ್ಲಿ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕನಾಗಿ ಮತ್ತು ಶಿಕಾರಿಪುರದ ಹಲವಾರು ಸಮಾಜ ಸೇವೆಗಳಿಗೆ ನಾನು ನನ್ನ ಜೀವನವನ್ನು ಮುಡಿಪಾಗಿಸಿಟ್ಟಿದ್ದೇನೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಭಾವಾಂತರಂಗನೆ ಶಿಲೆಯಿಂದ ತಾನೇ
ಪಾಲಿಸು ಹೇ ಶಾರದೆ. ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಈಸೂರಿನಲ್ಲಿ ಅನುದಾನಿತ ಕೆಲಸಗಳನ್ನು ಹಾಗೂ ಅಂಬ್ಲಿಗೊಳದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಮತ್ತು ಹಲವಾರು ಸಮಾಜ ಸೇವೆಗಳನ್ನು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸಹಕಾರವನ್ನು ಮಾಡುತ್ತಾ ಬಂದಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವೀರ